ಸರಿ ವರ್ಷ ಮತ್ತೆ ಎಷ್ಟು ದಿನ ನಿಮಗೆಲ್ಲ? ಎಷ್ಟು ದಿನ? 15ನೇ ದಿನ ಅಲ್ವಾ? ನೀವೆಲ್ಲ ಇಲ್ಲಿ ಬಂದಾಗಿಂದ ಏನೇನ್ ಕಲ್ತ್ರಿ? ಎಷ್ಟೆಲ್ಲ ಕಲ್ತ್ರಿ? ಒಬ್ಬೊಬ್ರಾಗ ಬಂದು ಹೇಳ್ತೀರಾ? ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ, ಏನ್ ಅರ್ಥ ಆಯ್ತು, ತಿಳಿದಿರ ಇರೋದು ಇನ್ನೇನಾದ್ರೂ ಬಂದು ತಿಳ್ಕೊಂಡ್ರ ಅನ್ನೋದು ಒಂದ್ ಎರಡು ಮಾತನ್ನು ಹೇಳಿ. ಯಾರಾದ್ರೂ ಒಬ್ರು ಬನ್ನಿ ಬನ್ನಿ ಸರ್. ನೆಕ್ಸ್ಟ್ ಮಾರಣ ಬರ್ತಾರೆ. ನೆಕ್ಸ್ಟ್ ರವಿ ಸರ್. ಎಲ್ಲರಿಗೂ ನಮಸ್ಕಾರ. ಶಂಕರ್ ಅಂತ. ನಾನು ಮಾಧವರ ನೈಸ್ ರೋಡು, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕಿಂದ ಇಲ್ಲಿ ಬರ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು 2-3 ದಿವಸ ನಮಗೂ ಸ್ವಲ್ಪ ತೊಂದರೆ ಆಯಿತು. ಯಾಕೆಂತೀರಾ, ಇಲ್ಲಿಂದ ಇಲ್ಲಿ ಎಷ್ಟು ದೂರ ಬರ್ಬೇಕಲ್ಲಪ್ಪ ಅಂತ ಸ್ವಲ್ಪ ಬೇಜಾರಾಯಿತು. ಒಂದು 2 ದಿವಸ 3 ದಿವಸ ಆದಮೇಲೆ ಆರಾಮ ನಾವು ಮೊದಲು ಸ್ಕೂಲಲ್ಲಿ ಹೆಂಗೆ ಹೋಗ್ತಾ ಇದ್ವೋ, ಸ್ಕೂಲ್ ಮನೆಯಿಂದ ಸ್ಕೂಲ್ಗೆ, ಅದೇ ರೀತಿ ನಮಗೆ ದಿನ ಅನುಕೂಲ ಆಗೋದು. ಫ್ರೀಯಾಗಿ ಮೊದಲಿಗಿಂತ ನಮ್ಗೆ ಎಷ್ಟು ಸಲೀಸಾಗಿ ಡೈರೆಕ್ಟಾಗಿ ಅಲ್ಲಿಂದ 35 ನಿಮಿಷಕ್ಕೆ ನೆಲಮಂಗಲ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ 45 ನಿಮಿಷಕ್ಕೆ ಇಲ್ಲಿ ಬಂದ್ಬಿಡ್ತೀವಿ. ನಾವಿಲ್ಲಿ ಬಂದು ಮೊದಲು ಏನು ಮಾಡಿದೆ ಅಂತಪ್ಪ ಅಂದರೆ ಈ ಥರ ಆಹಾರಗಳನ್ನ ಹಬ್ಬದ ಟೈಮಲ್ಲಿ ಮಾತ್ರ ಮಾರಾಟ ಮಾಡ್ತಾ ಇದ್ದೆ. ಈಗ ಇಲ್ಲಿ ಬಂದಮೇಲೆ ದಿಂಡು ಕಟ್ಟೋದನ್ನ ಕಲ್ತ್ಕೊಂಡೆ, ಮತ್ತೆ ಓಡಿಸೋದು ಬಾಗಿಲು ತೋರಣ ಮಾಡೋದು ಕಲ್ತ್ಕೊಂಡೆ. ಇದರಿಂದ ನಮ್ಗೆ ಒಳ್ಳೆಯದಾಗಿದೆ. ಮತ್ತೆ ಭಾರತ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಏಕೆಂದ್ರೆ ಅವರು ವಿಶ್ವಕರ್ಮ ಎಂಬ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದ್ರು. ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ ಬಡತನ ಜಾಸ್ತಿ ಇದೆ ಅನ್ನೋದು ವಿಷಯ ಅವರಿಗೆ ತಿಳಿಯಿತು. ಅವ್ರು ಏನ್ ಮಾಡಿದ್ರು, PM ವಿಶ್ವಕರ್ಮ ಎಂಬ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದು ಇದನ್ನ ಎಲ್ರಿಗೂ ಉಪಯೋಗ ಆಗಲಿ, ಬಡತನದಲ್ಲಿ ಯಾರ್ಯಾರು ಇದ್ದಾರೋ ಎಲ್ರಿಗೂ ಅನುಕೂಲ ಆಗಲಿ ಅಂತ ಈ ಯೋಜನೆ ಜಾರಿಗೆ ತಗೊಂಡ್ಬಂದ್ರು. ಮತ್ತೆ ಅವ್ರ ಕನಸು ಕೂಡ ನಾವೆಲ್ಲರೂ ಒಬ್ಬರಿಂದ ಮಾಡೋಕ್ಕೆ ಆಗೋದಿಲ್ಲ, ಕಷ್ಟಪಟ್ಟು ಶ್ರದ್ಧೆ ಮತ್ತೆ ಶಿಸ್ತು ಮತ್ತೆ ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು. ಒಂದೇ ಸಲ 10 ಮೆಟ್ಲನ್ನ ಹತ್ತೋದಕ್ಕೆ ಆಗಲ್ಲ. ಒಂದೊಂದು ಮೆಟ್ಲು ನಾವು ಹತ್ಕೊಂಡು ಹೋದ್ರೆ ನಾವು ಯಶಸ್ಸನ್ನ ಸಾಧಿಸ್ಬೋದು ಅನ್ನೋದಕ್ಕೆ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಅವ್ರು ಅನ್ಕೊಂಡ್ರೆ ಗುರಿನ ನಾವು ತಲುಪ್ತೀವಿ. ಇಲ್ಲಿ ಹೇಳ್ತಾ ನಾನು 2 ಮಾತು ಎಲ್ಲರೂ ನಮಸ್ಕಾರ. ಎಲ್ಲ ಚೆನ್ನಾಗಿರ್ಬೇಕು. ಆಮೇಲೆ ನಾವು ಬಂದು ಇಲ್ಲಿ ಅಲ್ಲಿಂದ ಬಂದಿದ್ದೀವಿ, ನಾವು ಅಂಚೆಪಾಳಿಯಿಂದ ಇಲ್ಲಿ ಬಂದು ನಾವು ಹೂವು ಕಟ್ಟೋದು ಬರ್ತಿದ್ದಿಲ್ಲ. ಹೂವು ಕಟ್ಟೋದು ಸ್ವಲ್ಪ ಕಲ್ತಿದ್ದೀವಿ. ಏನು ತಮಾಷೆ ಕಾಮಿಡಿ ಮಾಡಿಲ್ಲ. ಸರಿ ಆಯ್ತು. ಹೇಳ್ತಿರೋದು ಮಾತು ಸರ್. ರವಿ ಸರ್ ಬನ್ನಿ ಹೇಳ್ಬನ್ನಿ. ನೀವು ಒಂದೆರಡು ಮಾತು. ನೀವು ಯಾರಾದ್ರೂ ಹೆಣ್ಮಕ್ಳು ಯಾರಾದ್ರೂ ಒಬ್ರು ಹೇಳ್ಬೋದು. ಬನ್ನಿ ಬನ್ನಿ. $100 kg 200 kg ಹೊರಗಡೆ ಬಿಡ್ತಾರೆ. ಹೂವು ಕಟ್ಟೋದು ಏನು ಅಂದ್ರೆ, ಇಲ್ಲಿ ಬಂದ್ಮೇಲೆ ನನ್ಗೆ ಹೂವು ಕಟ್ಟೋದ ಐಡಿಯಾನೇ ಇರಲಿಲ್ಲ. ಇದಿದ್ರು ನಾವು KG ಗಟ್ಟಲೆ ತೂಕ ಹಾಕಿ ಹೂವು ಕಳಿಸ್ತಾ ಇರ್ತೇವೆ. ಇಲ್ಲಿ ಮೇಡಮ್ ನಮ್ಗೆ ತೋರಿಸ್ಕೊಟ್ಮೇಲೆ ನಾನು ಎಲ್ಲ ಸ್ವಲ್ಪ ಕಲಿಸ್ಕೊಳ್ಳೋದಕ್ಕೆ ಅನ್ನೋದು ನನಗೆ ಗೊತ್ತಾಯ್ತು. ಅದು ಹೆಣ್ಮಕ್ಳು ನಾವು ಹೂವು ಕಟ್ಟಬೇಕು ಅಂದ್ರೆ ಬೇರೆಯವ್ರು ಕೊಟ್ಟು ಕಳಿಸ್ಕೊತಾ ಇದ್ದಾರೆ. ಅವಾಗ ಅವ್ರು ಕಟ್ಬಿಡ್ತಾರೆ ನೋಡ್ಕೊಡೋರು, ಅಷ್ಟು ಮಾತ್ರ ನನಗೆ ಗೊತ್ತು. ಬೇರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಹೋಲ್ಸೇಲಲ್ಲಿ ಮಾತ್ರ ಹೂವು ಮಾತ್ರ ಕಳಿಸೋದು ಮಾತ್ರ ಗೊತ್ತಿಲ್ಲ. ಸಾಕು ಮೇಡಮ್ರೆ. ಬನ್ರಿ ಮಾಮ.
ಮಾತಾಡಿ, ಇದೇ ಅವಕಾಶ, ಮತ್ತೆ ಸಿಗಲ್ಲ ಈ ಅವಕಾಶ. ಎಲ್ಲರಿಗೂ ನಮಸ್ಕಾರ. ನನಗೆ ಹಿಂದೂ ಬರುತ್ತೆ, ಹೂವು ಕಟ್ಟೋದು ಬರುತ್ತೆ, ಮತ್ತು ಮಣಿ ಕೋರ್ಸಿಗೆ ಬರ್ತಾ ಇರಲಿಲ್ಲ. ಒಂದೇ ಬಂದಿದ್ದೀನಿ, ತುಂಬ ಅನುಕೂಲ ಆಯಿತು. ಎಲ್ಲ ತಿಳ್ಕೊಂಡಿದ್ದೀನಿ. ಒಂದು ಮನೆಗೆ ಹೋಗಿ ನಾನು ಏನಾದರೂ ವ್ಯಾಪಾರ ಮಾಡ್ತೀನಿ. ನನಗೆ ಮೋದಿಯವರಿಗೆ ನಮಸ್ಕಾರ. ಮೇಡಮ್ ಅವರು ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಅವ್ರ ಬಗ್ಗೆ ಅವರಿಂದಾನೇ ನಾವೆಲ್ಲ ನಮ್ಮ ಬಗ್ಗೆನೂ ಒಂದೆರಡು ಮಾತು ಮಾತಾಡ್ಬೋದು. ನಮ್ಗೆ ಎಲ್ಲದೂ ಹೇಳಿ, ಯಾರು ನಿಮ್ಗೆ ಇಚ್ಛೆ ಇದ್ರೆ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಏರ್ ಕೊಟ್ಟರು, ಚೆನ್ನಾಗಿ ಯಾರಿಗೂ ಕೆಲಸ ಕಳ್ಸ್ಕೊಂಡಿವಿ, ಎಲ್ಲ ಚೆನ್ನಾಗಿದ್ದಾರೆ. ಕಷ್ಟಲ್ಲಿ ಬಂದಾಗ ಎಲ್ರು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಬರ್ತೀರಾ ಅಲ್ವಾ? ಒಬ್ಬೊಬ್ರು ಒಂದೊಂದು ದೂರಿಂದ ಬರ್ತೀರಾ. ಒಂದಿನ, 2 ದಿನ, 3 ದಿನ ಅಷ್ಟೇ ಅಲ್ವಾ ಕಷ್ಟ. ಮತ್ತೆ ಆಮೇಲೆ ನಮ್ಮವ್ರು ಅಂತವ್ರಾದ್ರೆ ಬಿಟ್ಟು ಇರಕ್ಕಾಗಲ್ಲ ಅಲ್ವಾ? 15 ದಿನ ಅಲ್ವಾ, ಎಷ್ಟು ಬೇಗ ಹೋಯ್ತು ಅನ್ನೋದು ಗೊತ್ತಾಗಲ್ಲ. 4 ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ನಮ್ಮವ್ರು ಅಂತ ಅನ್ಕೊಂಡಿದ ತಕ್ಷಣ ಅವ್ನ್ ಬಿಡ್ಬೇಕು ಅಂತಂದ್ರೆ ಆಗಲ್ಲ ಅಲ್ವಾ? ಆ ಒಂದು ಬಂಧ ಅನ್ನೋದು ಫುಲ್ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ. ಆ ಒಂದು ಬಂಧ ಅನ್ನೋದು ಬಿಟ್ಟಿರಕ್ ಆಗಲ್ಲ. ಇವಾಗ ನಿಮ್ಮಲ್ಲಾಗ್ಲಿ ಎಲ್ಲ ಫ್ರೆಂಡ್ಸ್ ಆಗಿದ್ದೀರಾ ಅಲ್ವಾ? ಆಯಮ್ಮ ಬರ್ಬೇಕು ಅಂತ ಫೋನ್ಗಳಲ್ಲಿ ಅಲ್ವಾ? ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮಾರಣ್ಣ ಪಾಪ ದಿನ ಮಾತಾಡೋರು, ನಡ್ಸೋದು ಎಲ್ಲ ತುಂಬಾ ಇತ್ತು, ಚೆನ್ನಾಗಿತ್ತು. ಅದನ್ನು ಎಲ್ಲ ತುಂಬಾ ಚೆನ್ನಾಗೆಲ್ಲ ಇದ್ ಮಾಡಿದ್ರಿ. ಮತ್ತೆ ಆಮೇಲೆ ಶಂಕರಣ್ಣ ಅವರು ಚೆನ್ನಾಗೆಲ್ಲ ಮಾಡಿದ್ರು. ಎಲ್ಲ ಮುಂದೆ ನಿಂತ್ಕೊಂಡು ಅವರು ಮತ್ತೆ ನಮಿತಮ್ಮ ಅವರು ಮತ್ತೆ ರವಿ ಸರ್ ಅವ್ರ ಪಾಪ ನಿನ್ನೆ ಮ್ಯಾಟ್ ಆಗ್ತಾ ಇದ್ರು. ನನಗೆ ಗೊತ್ತಾಗಿಲ್ಲ ಯಾರು ಇಲ್ಲಿ ಕೂತ್ಕೊಂಡು ಮ್ಯಾಟ್ ಆಗ್ತಾ ಇರಲಿಲ್ಲ ಅಂತ ಬಂದ್ ನೋಡಿದ್ರು ಅವ್ರು. ಮ್ಯಾಟ್ ಹೋಗ್ತಿದ್ದೀರಾ ಅಲ್ವಾ? ಮತ್ತೆ ನೀವು ಹಾಕ್ತಾ ಇದ್ದೀರಾ. ಎಲ್ಲ ಈ ಒಂದು ಇದಕ್ಕೆ ಎಲ್ರು ಓಡಾಡಿದ್ದೀರಾ, ಎಲ್ರು ಮಾಡಿದ್ದೀರಾ, ಸರಿನಾ? ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ಆಗ್ಲಿ ಹೇಳೋದಕ್ಕೆ ಆಗೋದು ಅಲ್ವಾ? ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಏನು ಹೇಳಕ್ ಆಗಲ್ಲ. ನಿಮ್ ಸಪೋರ್ಟ್ ಇದ್ದಿದ್ರಿಂದಾನೆ ನಾವೇ ನಿಮ್ಗೆಲ್ಲ ಒಂದೆರಡು ಕಲ್ಸ್ಕೊಟ್ಟಿರೋದು ಅಲ್ವಾ? ಇಲ್ಲ ಅಂತಂದ್ರೆ ನೀವು ಕಲ್ತ್ಕೊಳಕ್ ಆಗ್ತಾ ಇತ್ತಾ? ಇಲ್ಲಂದ್ರೆ ನಾವು ಕಲ್ಸಕ್ ಆಗ್ತಾ ಇತ್ತಾ? ಕೋಆಪರೇಷನ್ ಬಹಳ ಮುಖ್ಯ. ಶ್ರದ್ಧೆ ಹೌದು, ಶ್ರದ್ಧೆ ಇರಬೇಕು, ಮತ್ತೆ ದೃಢ ಸಂಕಲ್ಪ ಇರ್ಬೇಕು ಮನುಷ್ಯನಿಗೆ. ನಾನು ಈ ಕೆಲಸ ಮಾಡ್ತೀನಿ ಅಲ್ವಾ? ನಾನು ಈ ಕೆಲಸ ಮಾಡ್ತೀನಿ ಅಂತಂದ್ರೆ ಮಾಡ್ಲೇಬೇಕು. ನನಗೆ ಆಗಲ್ಲ ಅಂತಂದ್ರೆ ಟುಕ್ಕೊಟ್ರೆ ಆಗತ್ತೆ ಯಾಕಂದ್ರೆ ಆಗಲ್ಲ ಅಲ್ವಾ? ಯಾರ ಕೈಲೂ ಆಗಲ್ಲ. ಅದೇ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಆ ಒಂದು ದೃಢ ಸಂಕಲ್ಪ ಅನ್ನೋದು ನಿಮ್ಮದಿರ್ಲಿ, ಬರ್ಲಿ, ಎಲ್ರಿಗೂ ಲೋನ್ ಆಗ್ಲಿ, ಎಲ್ರು ಚೆನ್ನಾಗಿರ್ಬೇಕು. ಎಲ್ರು ಒಂದೊಂದು ಅಂಗಡಿ ತೆಗೀರಿ, ಸರಿನಾ? ಎಲ್ರು ಚೆನ್ನಾಗಿರ್ಬೇಕು. ಪೂಕಟ್ಟನಿಗೆ ಮುಂದುವರಿಸಿ, ಸರಿನಾ? ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ನನಗೆ ಅಟ್ರಾಕ್ಟಿವ್ ಆಗ್ಬಿಟ್ಟಿದ್ದೀರ ನಿಜವಾಗ್ಲು. ತುಂಬಾ ಅದು ಅಟ್ಯಾಚ್ಮೆಂಟ್ ಜಾಸ್ತಿ ಆಯ್ತು. ನಾವು ಬೈಬೋದು, ಹೇಳ್ಬೋದು. ಆ ಬೈದಿರೋ ಹಿಂದೆ, ನಾವು ಮಾತಾಡಿರೋದ್ರ ಹಿಂದೆ ನಿಮ್ ಮೇಲೆ ಕನ್ಸರ್ನ್ ಇದೆ, ನಿಮ್ ಮೇಲೆ ಪ್ರೀತಿ ಇದ್ರೇನೆ ನಾವು ಮಾತಾಡಕ್ ಆಗೋದು. ಇಲ್ಲ ಅಂತಂದ್ರೆ ನಾವು ಮಾತಾಡಕ್ ಆಗಲ್ಲ ಅಲ್ವಾ? ಎಲ್ಲಿ ಕೋಪ ಇರುತ್ತೋ, ಎಲ್ಲಿ ತಾಪ ಇರುತ್ತೋ ಅಲ್ಲಿ ಮಾತ್ರ ಪ್ರೀತಿ ಇರೋದು ಅಲ್ವಾ? ಅದೇ ನಾವು ಕೋಪ ಪ್ರೀತಿ ತೋರಿಸ್ದಿರ ನಿಮ್ಗೆ ಯಾವಾಗ್ಲೂ ಹಂಗೆ ಅಂತ ಮಾತಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಾ? ಬಂದಾಗ